ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತೀಯಂತೆ ಎಲ್ಲರೂ ಪಾಪ ಭಾಳ ಫಾಸ್ಟಾಗಿ ಪಾರಾಯಣ ಮಾಡಿರಿ, ಒಂದು ಟೈಮ್ ಅದು ಅನುಕೂಲ ಮಾಡಿಕೊಟ್ರಿ. ಎಲ್ಲರಿಗೂ ವಿಶೇಷ ಧನ್ಯವಾದಗಳು. ಈಗ ಅಧಿಕ ಮಾಸ ನಿಮಿತ್ತ ನಾವು ದಿನ ಒಂದು ಸಂಧಿಯ ಸಾರಾಂಶನ ನೋಡ್ತಾ ಇದ್ವಿ, ಸಂಧಿಯ ಸಾರ ನೋಡ್ತಾ ಇದ್ದೀವಿ. ಇವತ್ತಿನ ಸಂಧಿ ಕರ್ಮ ವಿಮೋಚನ ಸಂಧಿ. ಇದರ ಫಲ ಏನಂತಂದರೆ ಕರ್ಮ ಅಲೇಪ ಆಗ್ತದೆ, ನಮ್ಮ ಕರ್ಮವನ್ನು ತೊಳೆದು ಹೋಗ್ತದೆ ಅಂತ. ಅಂದರೆ ನಮ್ಮ ಲಿಂಗ ದೇಹದಲ್ಲಿ ಅನೇಕ ಕರ್ಮಗಳು ಕೂತಿದೆ, ಅದನ್ನೆಲ್ಲ ಭಸ್ಮ ಮಾಡಿದ ಮೇಲೆ ಅದೆಲ್ಲ ಹೋದ ಮೇಲೇ ನಮಗೆ ಅಪರೋಕ್ಷ ಜ್ಞಾನ, ಆದಮೇಲೆ ಮೋಕ್ಷ. ಅದಕ್ಕೆ ಈ ಕರ್ಮವನ್ನು ಕಳ್ಕೊಳ್ಳುವಂಥ ರೀತಿ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕರ್ಮ ವಿಮೋಚನ ಸಂಧಿ ಅಂತ ಹೇಳ್ತಾರೆ. ನಮ್ಮಿಂದ ಎಲ್ಲ ಕರ್ಮಗಂತ ಎಲ್ಲನೂ ಕರ್ಮ ಅಂತಾರೆ. ನಮ್ಮ ಪಾಪ ಕರ್ಮಗಳೇನಿರ್ತಾವೆ ಅದನ್ನೆಲ್ಲ ಹೊರಟು ಹೋಗ್ತದೆ ಅಂತ. ನಿಷ್ಕಾಮ ಕರ್ಮಕ್ಕೆ ಮಾತ್ರ ನಾವು ಮೋಕ್ಷಕ್ಕೆ ಕಾರಣ ಆಗ್ತೀವಿ. ಸಕಾಮ ಕರ್ಮ ಮಾಡಿದರೆ ತಿರ್ಗಾ ನಾವು ಇಲ್ಲೇ ಅದನ್ನು ಭೋಗಿಸ್ಬೇಕು. ಆ ರೀತಿಯಾಗಿ ನಾವು ಕರ್ಮ ವಿಮೋಚನೆ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಮೊದಲನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಈ ವಾಸುದೇವ, ಸಂಕರ್ಷ, ಪ್ರದ್ಯುಮ್ನ, ಅನಿರುದ್ಧ ಈ 4 ರೂಪಗಳನ್ನು ವಿಶೇಷವಾಗಿ ಈ ಸೃಷ್ಟಿ ಕಾರ್ಯಕ್ಕೋಸ್ಕರ ಭಗವಂತ ರೂಪ ತಗೊಂಡಿದ್ದಾನೆ. ವಿಶೇಷವಾಗಿ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಷ್ಟು ಕರ್ತೃತ್ವ ಏನಿದೆ ಅದನ್ನು ಮಾಡೋಕ್ಕೋಸ್ಕರ ಅದು ಅನೇಕ ರೂಪಗಳನ್ನು ಪ್ರಾದುರ್ಭಾವ ಆಗ್ತಾವೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲ ಕಡೆಯೂ ಅನಂತ ರೂಪಗಳಿಂದ ಪ್ರಾದುರ್ಭಾವ ಆಗ್ತದೆ. ಪ್ರಾದುರ್ಭಾವ ಜನ್ಮ ಮರಣ ಇಲ್ಲ, ಅದು ಪ್ರಕಟ ಆಗ್ತಾನೆ ಅಂತ. ಅಂದರೆ ಕತ್ಲಲ್ಲಿ ಇದ್ದಂಥದ್ದು ಬೆಳಕು ಬಂದ ಮೇಲೆ ಕಾಣಿಸ್ತದೆ. ಆ ರೀತಿಯಾಗಿ ಅವನು ಅನೇಕ ರೂಪಗಳು ಇರ್ತಾವೆ, ಅವನು ಒಳಗಡೆನೇ ಇರ್ತಾವೆ, ಅದೆಲ್ಲ ಒಂದೊಂದು ಹೊರಗಡೆ ತರ್ತಾನೆ. ಅದೇ ಪ್ರಾದುರ್ಭಾವ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಮೇಲೆ 2ನೇ ನುಡಿಯಲ್ಲಿ 5 ಕಾರಣ ರೂಪ, 25 ಕಾರ್ಯರೂಪ ಅಂತ ಹೇಳ್ತಾರೆ. 5 ಕಾರಣ ರೂಪ ಅಂತಂದ್ರೇನು? ಅನಿರುದ್ಧ, ಪ್ರದ್ಯುಮ್ನ, ಶಕ್ರ, ವಾಸುದೇವ ಇವು 5 ನಾರಾಯಣ, ಇದು 5 ಕಾರಣ ರೂಪ. ಈ ರೂಪದಿಂದ ಕಾರ್ಯ ಆಗ್ತದೆ. ಯಾವ ಇದು ಮಣ್ಣಿಂದ ಮಡಕೆ ಆಗ್ತದೆ, ಮಣ್ಣು ಕಾರಣ ಆಗ್ತದೆ, ಗಡಿಗೆ ಕಾರ್ಯ ಆಗ್ತದೆ. ಅದೇ ರೀತಿಯಾಗಿ ಈ ರೂಪದಿಂದ ಎಲ್ಲ ಕಾರ್ಯ ನಡೀತವೆ. ಆಮೇಲೆ 25 ಮೊದಲು 5 ಅಂತ ಸೇರಿ ಆಮೇಲೆ 25 ಹೇಗಾಗ್ತದೆ ಅಂತಂದರೆ, ಇದು ನಾವು ಭೋಜನ ಸಂಧಿಯಲ್ಲಿ ನೋಡಿದ್ದೀವಿ ನಾವು. ಅದು ಈ ಒಂದು ನಾರಾಯಣ ರೂಪ ಅಂತಂದರೆ ನಾರಾಯಣ ವಾಸುದೇವ, ನಾರಾಯಣ ಅನಿರುದ್ಧ, ನಾರಾಯಣ ಇದು ಅನಿರುದ್ಧ ಅಂತಾರೆ. ಅನಿರುದ್ಧ ಪ್ರದ್ಯುಮ್ನ, ಸಂಕರ್ಷ, ಅನಿರುದ್ಧ ವಾಸುದೇವ ಈ ರೀತಿಯಾಗಿ 5 ಒಂದೊಂದು ಕಡೆ 5 ರೂಪ ಬರ್ತಾವೆ ಅಂತ ಹೇಳ್ತೀವಿ. ಆಮೇಲೆ ಮುಂದೆ ಹೇಳ್ತಾರೆ ತಿರ್ಗಾ 30 ರೂಪ ಅಂತ ಹೇಳ್ತಾರೆ. ಇದನ್ನು 5, 1, 25, 30 ಅಂತ ಹೇಳ್ತಾ ಇದ್ದಾರಲ್ಲ ಅಂತಂದರೆ, ಇದೆಲ್ಲ ಒಂದೊಂದು ರೂಪಕ್ಕೆ 5 ರೂಪ ಆಯಿತು. ಮತ್ತು ತಿರ್ಗಿ ಮೂಲ ರೂಪವನ್ನು 5 ರೂಪಾಯಿ ಸೇರಿಸಿದರೆ 30 ರೂಪ ಆಗ್ತದೆ ಅಂತ. ಇದಕ್ಕೆ ಈ 30 ರೂಪದಿಂದ ರಮಣ ಮಾಡ್ತಾನೆ. ಆಮೇಲೆ ಇದು ಅಚರದಲ್ಲಿ ಇದು ರಮಣೆ ಮಾಡ್ತಾನೆ. ರೂಪಗಳಿಗೆ ಒಂದು ಭೇದ ಇಲ್ಲ, ಇದೆಲ್ಲ ಜಗತ್ತಿಗೆ ಅವನು ಆಧಾರನಾಗಿದ್ದಾನೆ, ಮುಕ್ತದಾಯಕಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 3ನೇ ನುಡಿಯಲ್ಲಿ ಕಾರ್ಯಕಾರಣ ಕರ್ತೃಗಳೊಳಗೆ ಅಂತ ಹೇಳ್ತಾರೆ. ಅಂದರೆ ಕಾರ್ಯ ಕಾರಣ ಅವನೇ. ಅದೇ ಆಗ ಹೇಳ್ದಂಗೆ ಮಣ್ಣಿನಿಂದ ಮಡಿಕೆ ಆಯ್ತಲ್ಲ, ಮಣ್ಣನ್ನು ಅಲ್ಲಿಗೂ ಅವನೇ ಇದ್ದಾನೆ, ಮಡಿಕೆ ಇಳ್ಕೊಂಡು ಅವನೇ ಇದ್ದಾನೆ, ಮಣ್ಣು ಮಡಿಕೆ ಆಗ್ತದೆ. ಆಮೇಲೆ ಅದೇ ರೀತಿಯಾಗಿ ಸೃಷ್ಟಿ ಮಾಡುವಾಗ ಅವ್ಯಕ್ತ ತತ್ವದಿಂದ ಮಹತತ್ವ ಹುಟ್ಟುತ್ತದೆ. ಹೀಗೆ ಒಂದೊಂದು ತತ್ವ ಇನ್ನೊಂದು ಕಾರಣವೂ ಆಗ್ತದೆ, ಕಾರ್ಯನೂ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಇದೇ ರೀತಿಯಾಗಿ ಕರ್ತೃತ್ವದಲ್ಲಿ ಅವನೇ ಇದ್ದಾನೆ. ಆಮೇಲೆ ಲಕ್ಷ್ಮೀ ಸಹಿತ ಸ್ವೇಚ್ಛೆಯಿಂದ ವಿಹಾರ ಮಾಡ್ತಾನೆ ಅಂತ. ಜ್ಞಾನ ಸುಖಪ್ರದನಾಗಿದ್ದಾನೆ, ಅನುಗ್ರಹ ರೂಪದಿಂದ ಇದ್ದಾನೆ, ಜ್ಞಾನಮಯ ಇದ್ದಾನೆ, ಆನಂದಮಯ ರೂಪದಿಂದಿದ್ದಾನೆ. ಇಷ್ಟೆಲ್ಲ ಬ್ರಹ್ಮಾದಿ ದೇವತೆಗಳೇ ಅವನು ರಕ್ಷಣೆ ಮಾಡ್ತಾನೆ, ದೈತ್ಯರಿಗೆ ಶಿಕ್ಷೆ ಮಾಡ್ತಾನೆ ಅಂತ. ಇದು 3ನೇ ನುಡಿಯಲ್ಲಿ ಹೇಳಿದ್ದಾರೆ. ಇನ್ನು 4ನೇ ರೂಪಗಳಲ್ಲಿ ಇದು ಕಾರಣಂ ಕರ್ತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ರೂಪಗಳ ಹೆಸರು ಅಂತ ಹೇಳ್ತಾರೆ. ಇನ್ನು ಈ 4ನೇ ರೂಪದಲ್ಲಿ ಈ ಬ್ರಹ್ಮಾಂಡ, ಪಿಂಡಾಂಡ ಈ ಸಮಸ್ತ ಜಗತ್ತಿನೊಳಗ ಆಕಾಶ ರೂಪದ, ಆಕಾಶ ಅಂದರೆ ಸರ್ವತ್ರ ವ್ಯಾಪ್ತ ಅಂತ. ಆಕಾಶ ಎಲ್ಲ ಕಡೆನೇ ಇದೆ. ಅದು ಆ ರೀತಿಯಾಗಿ ಆಕಾಶ ಖಾಲಿ ಜಾಗ ಆಕಾಶ ಇತ್ತು. ಹಾಗಾದರೆ ಭಗವಂತ ಖಾಲಿ ಇದ್ದಾನೆ ಅಂತಲ್ಲ, ಆಕಾಶ ಎಲ್ಲ ವ್ಯಾಪ್ತನಾಗಿದೆಯೋ ಅದೇ ರೀತಿಯಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಆಕಾಶದ ಇದ್ದಾನಂತೆ. ಎಲ್ಲ ತನ್ನ ರೂಪದಿಂದ ಇದ್ದಾನೆ ಅಂತ. ಆಮೇಲೆ ವ್ಯಾಪ್ತನಾಗಿದ್ದಾನೆ. ಅಲ್ಲಿ ಆವೇಶ ಅವತಾರದಿಂದ ಇದೆ. ಆವೇಶ ಅಂತಂದರೆ ಒಂದು ಜೀವದಲ್ಲಿ ಒಳಗಡೆ ತನ್ನ ಒಂದು ರೂಪ ಇಡ್ತಾನೆ. ಅದೇ ಇಲ್ಲಿ ಬಲರಾಮನಲ್ಲಿ ಹೇಗೆ ತನ್ನ ಶುಕ್ಲಕೇಶ ಆವೇಶವನ್ನು ಇಟ್ಟಿದ್ದಾನೆ. ಆಮೇಲೆ ಅವತಾರ ಅಂತಂದರೆ ಕೃಷ್ಣ ರಾಮದ ರೂಪ ಅವತಾರಗಳತ್ತ ಅಂತರಾತ್ಮ ರೂಪದಿಂದ ಎಲ್ಲ ಜೀವಾಂತರ್ಯಾಮಿಯಾಗಿ ಭಗವಂತ ಇರ್ತಾನೆ. ಹೀಗೆ ಅನೇಕ ರೂಪದಿಂದ ಅವನು ಬರ್ತಾನೆ ಅಂತ. ಅವನು ನಾಶರಹಿತನಾದಂಥ ಜಗತ್ತಿಗೆ ಅವಕಾಶವಾದಂಥ, ಆಮೇಲೆ ಯೋಗಿಗಳ ಮನಸ್ಸಿಗೆ ಮನಸ್ಸಿನಲ್ಲಿರುವನು. ಯೋಗಿಗಳಂತಂದರೆ ಯಾರು ಧ್ಯಾನ ಮಾಡ್ತಾ ಇರ್ತಾರೋ ಈ ಧ್ಯಾನ ರೂಪದಿಂದ ಭಗವಂತನಿಗೆ ಅವರು ಕಾಣ್ತಾರೆ.
ಅದಕ್ಕೆ ಅಂಥ ಮನಸ್ಸಿನಲ್ಲಿ ಅವನು ಇರ್ತಾನೆ ಅಂತ ಹೇಳಿ. ಇನ್ನು 5ನೇ ನುಡಿಯಲ್ಲಿ ಈಗ ಕಟ್ಟಿಗೆ ಕಲ್ಲು ಎರಡು ಬೇರೆ ಬೇರೆ ಪದಾರ್ಥ. ಹಿಂದಿಗೆಲ್ಲ ಮಿಂಚಿನ ಕಲ್ಲು ಅಂತ ಇರ್ತಿತ್ತು, ಬಿಳಿ ಬಿಳಿ ಮಿಂಚ್ತಿರ್ತಿತ್ತು. ಅದನ್ನು ಒಂದಕ್ಕೊಂದು ತಿಕ್ಕಿದ್ರೆ ಅಗ್ನಿ ಕಿಡಿ ಬರ್ತಿತ್ತು. ಅದರ ಜೊತೆಯಲ್ಲಿ ಮತ್ತೆ ಒಂದು ಹಲ್ಲು ಒಣಗಿದ್ದು ಹುಲ್ಲು ಅಥವಾ ಹತ್ತಿನ ಇಟ್ಬಿಟ್ರೆ ಅದು ಅಗ್ನಿ ಪ್ರಜ್ವಲಕ್ಕೆ ಆಗ್ತಿತ್ತು. ಅದೇ ರೀತಿಯಾಗಿ ಕಟ್ಟಿಗೆಯಲ್ಲಿ ಅರಣಿ ಕಟ್ಟಿಗೆಗಳು ಕೂಡ ಅದು ಮಥನ ಮಾಡಿದರೆ ಅಗ್ನಿ ಪ್ರಾದುರ್ಭಾವ ಆಗ್ತದೆ. ಎರಡೂರಲ್ಲಿನೂ ಅಗ್ನಿ ಬರ್ತದೆ. ಅದು ಎರಡೂ ಬೇರೆ ಬೇರೆ ಕಾರ್ಯ ಬೇರೆ ಬೇರೆ ಇರ್ತದೆ. ಸೊ ಇದರಲ್ಲಿ ಒಂದು ಕಡೆ ಕಾರಣ ಕಟ್ಟಿಗೆ ಇದೆ, ಇನ್ನೊಂದು ಕಡೆ ಕಲ್ಲಿದೆ. ಆಮೇಲೆ ಕಾರ್ಯ ಮಾತ್ರ ಸೇಮ್ ಇದೆ. ಎರಡು ಕಡೆನೂ ಅಗ್ನಿ ಬರ್ತದೆ. ಹೀಗೆ ಕಾರಣೊಳಗೆ ಅವನಿದ್ದಾನೆ, ಕಾರ್ಯದಲ್ಲಿ ಎಂದು ಅವನು ಆ ಹೆಸರನಾಮ ತನ್ನ ರೂಪದಿಂದ ಕರೆಸ್ಕೊಳ್ತಾನೆ ಅಂತ. ಹೀಗೆ ತೋರಕೊಳ್ಳದೆ ಇರ್ತಾನೆ, ಅಲ್ಲಿ ವ್ಯಾಪಾರ ಮಾಡ್ತಾನೆ, ವೈಷಮ್ಯ ನಿರ್ಗುಣ್ಯ ಇದ್ದಾನೆ. ಇಲ್ಲಿ ಅವರೇ ಯೋಗ್ಯತಾನುಸಾರವಾಗಿ ಅವರವರಿಗೆ ಫಲವನ್ನು ಕೊಡ್ತಾನೆ ಅಂತ. ಇದು ಈ ರೀತಿಯಾಗಿ ಎಲ್ಲರ ಕಡೆಯೂ ಭಗವಂತ ಸರ್ವತ್ರ ವ್ಯಾಪ್ತಿದೆ. ಎಲ್ಲ ನುಡಿಯಲ್ಲಿ ಕೂಡ ಇದೆ, ಅವರವ ಯೋಗ್ಯತಾನುಸಾರವಾಗಿ ಫಲ ಕೊಡ್ತಾನೆ ಅಂತ. ಯಾಕಂದರೆ ನಮಗೆ ಸಾಮಾನ್ಯವಾಗಿ ನಾವು ಎಲ್ಲರಿಗೂ ಮನಸ್ಸು ಇರ್ತಾರೆ, ಅವ್ರಿಗೆ ಮಾತ್ರ ಸಿಕ್ತು, ನಮಗಿಲ್ಲ. ಅವ್ರ ಕಡೆ ಅಷ್ಟು ದುಡ್ಡು ಇದೆ, ನಮ್ಮ ಕಡೆ ಇಲ್ಲ. ಅವ್ರಿಗೆ ದೊಡ್ಡ ಮನೆ ಇದೆ, ನಮ್ಮ ಕಡೆ ಇಲ್ಲ. ಈ ರೀತಿಯಾದಂಥ ಕಂಪ್ಯಾರಿಸನ್ ಸ್ವಭಾವ ನಮ್ಮ ಮನುಷ್ಯರದು. ಹಾಗಿರಬಾರ್ದು. ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಕೊಡ್ತಾ ಇರ್ತಾನೆ ಅಂತ ನಾವು ಇದನ್ನು ಪದೇ ಪದೇ ಹೇಳಿ ನಮಗೆ ಈ ತತ್ವವನ್ನು ನಮಗೆ ಮನಸ್ಸಿನಲ್ಲಿ ಗಟ್ಟಿ ಕೊಡೋ ಹಾಗೆ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು. ಇನ್ನು 6ನೇ ನುಡಿಯಲ್ಲಿ ಸಮುದ್ರದಲ್ಲಿ ಬರುವ ತೆರೆಗಳಂತೆ ಸುಕರ್ತ ವಿಕರ್ತ, ಸುಕರ್ಮ ವಿಕರ್ಮ ಅಂತಾರೆ ಪುಣ್ಯ ಪಾಪಗಳಂಥ ಕರ್ಮಗಳನ್ನು ನಮ್ಮ ಕಡೆ ಮಾಡಿಸ್ತಾನೆ ಭಗವಂತ. ಉಂಡು ಉಣಿಸ್ತಾನೆ, ತಾನು ನಿರ್ಮಲಾಗಿ ಇರ್ತಾನೆ. ಆಮೇಲೆ ಈ ರೀತಿಯಾಗಿ ಭಗವಂತನ ಗುಣಗಾನ ಮಾಡ್ತಾರೆ. ಇಲ್ಲಿ ಗುಣಗಾನ ಮಾಡುವಂಥ ಸಾಕಷ್ಟು ಶಬ್ದಗಳಿಟ್ಟಿದ್ದಾರೆ. ನಿರಾಮಯ, ನಿರಾಶ್ರಯ, ಧರ್ಮ ವಿದ್ಧರ್ಥ, ಧರ್ಮಗ, ದುರ್ಮತಿ, ಜನರೊಲ್ಲನು ಅಪ್ರತಿಮಲ್ಲ ಶ್ರೀನಲ್ಲ, ಇದೆಲ್ಲರಿಗೂ ಅಪ್ರತಿಮನಲ್ಲಾಗಿದ್ದಾನೆ ಅಂತ ಹೇಳ್ತಾರೆ. ಇನ್ನು 7ನೇ ನುಡಿಯಲ್ಲಿ ಒಡಬಾನಲ ಅನಲ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸಮುದ್ರದಲ್ಲಿ ಒಂದು ಅಗ್ನಿ ಇದೆ. ಈಗ ಸಮಯ ಇಲ್ಲ, ಇದು ಒಂದು ವಿಸ್ತಾರವಾದಂಥ ಕಥೆ ಇದೆ ಹಿಂದೆ. ಇದು ಒಂದು ಋಷಿಗಳು ಅವ್ರು ತಪಸ್ಸು ಮಾಡ್ತಾ ಇರ್ತಾರೆ, ಮದುವೆ ಮಾಡ್ಕೊಂತ ಹೇಳ್ತಾರೆ, ಒಳ್ಳೆ ಮಕ್ಕಳನ್ನ ಮಾಡುವ ತಪಸ್ಸಿ ಅವರು. ನನಗೆ ಮಕ್ಕಳು ಮಾಡೋಕ್ಕೋಸ್ಕರ ಏನು ತಪಸ್ಸು ಬೇಕಾಗಿಲ್ಲ, ಇದು ಮಕ್ಕಳು ಮದುವೆ ಮಾಡ್ಕೋಬೇಕಾಗಿಲ್ಲ, ತನ್ನ ತಪಸ್ಸಿನ ಮಗನ ಹುಟ್ಟಿಸ್ತೀನಿ ಅಂತ. ಆ ಮಗನ ಹುಟ್ಟುತ್ತಾನೆ, ಅವನಿಗೆ ಅಗ್ನಿ ಉಣುವಂಥದ್ದು ಶಕ್ತಿ ಅವನಲ್ಲಿ ಇರ್ತದೆ. ಇಲ್ಲಿ ಜಗತ್ತಿನಲ್ಲಿ ಅಗ್ನಿನೇ ಎಲ್ಲ ಪೂರ್ತಿ ನುಗ್ಗಿ ಕೂತ್ಕೊಂಡ್ಬಿಟ್ರೆ ಮುಂದೆ ಕೆಲಸ ಆಗೋದು ಹೇಗೆ? ಅದಕ್ಕೆ ಆಮೇಲೆ ಇಂಥದ್ದು ಯುದ್ಧ ಹುಟ್ಟಿಸಿದ್ದೀನಿ ನಾನು ಎಲ್ಲಿ ಇರಲಿ ಅಂತ. ಅದು ಸಮುದ್ರದಲ್ಲಿ ಅಂತ ಹೇಳ್ತಾರೆ. ಸೊ ಸಮುದ್ರದಲ್ಲಿ ಏನು ಹೆಚ್ಚಿನ ನೀರು ಬರ್ತದೋ ಅದನ್ನು ನುಂಗಿ ಬಿಡ್ತಾನೆ ಅವನು. ಹೀಗಾಗಿ ಸಮುದ್ರದ ಲೆವೆಲು ಸೇಮ್ ಆಗಿರ್ತದೆ. ಹೆಚ್ಚು ಮಳೆ ಬಂದ್ರೂ ಅಷ್ಟೇ ಇರ್ತದೆ, ಬರದೇ ಇದ್ರೂ ಅಷ್ಟೇ ಇರ್ತದೆ. ಇದು ಹೆಚ್ಚಿನ ನೀರು ತಾನೇ ಕುಡಿದು ಬಿಡ್ತಾನೆ ಅವನು. ಹೀಗೆ ಆಮೇಲೆ ಭೂಮಿಗೆ ಶಾಂತಿಯನ್ನು ನೀಡ್ತಾನೆ. ಆಮೇಲೆ ಇದು ಲಕ್ಷ್ಮೀ ನಿಲಯ ಅಂತ ಶಬ್ದ ಇಟ್ಟಿದ್ದಾರೆ. ಈ ಲಕ್ಷ್ಮೀ ನಿಲಯ ಆದಂಥದ್ದು ಅಂತಂದರೆ, ಲಕ್ಷ್ಮೀ ನಿಲಯ ಗುಣಕೃತ ಅಂತಂದರೆ ಲಕ್ಷ್ಮೀ ಭಗವಂತನ ವಕ್ಷಸ್ಥಳದಲ್ಲಿ ಭಗವಂತನ ವಕ್ಷನೇ ಒಂದು ತನ್ನ ಮನೆ ಮಾಡ್ಕೊಂಡಿದ್ದಾಳೆ ಅವಳು. ಅಂಥ ಭಗವಂತ ಅಂತ. ಆಮೇಲೆ ಇಲ್ಲಿ ಸತ್ವರಾಸ ತಾಮಸ ಎಲ್ಲ ಗುಣದಿಂದ ಆಗುವಂಥ ಕರ್ಮಗಳನ್ನ ಫಲ ಅಫಲ, ಪುಣ್ಯ ಪಾಪ ಜೀವನಿಗೆ ಉಣಿಸ್ತಾನೆ ಅಂತ. ತಾನು ಅದೇ ಸಮುದ್ರದಲ್ಲಿ ನೀರು ಹೇಗೆ ಒಂದೇ ಲೆವೆಲ್ದಲ್ಲಿ ಇರ್ತದೋ ಅದೇ ರೀತಿಯಾಗಿ ಭಗವಂತ ಎಲ್ಲರಿಗೂ ಅದೇ ಅವರವರ ಲೆವೆಲದಲ್ಲಿ ಇಡ್ತಾನೆ. ಅದು ಯಾವುದೇ ಅವರು ಕ್ರಮಾನುಸಾರವಾಗಿ ಆಯಾ ಜಾಗಕ್ಕಷ್ಟೇ ಇಡ್ತಾನೆ ಅಂತ. ಇನ್ನು 8ನೇ ನುಡಿಯಲ್ಲಿ ಇಲ್ಲಿ ಅನೇಕ ಗ್ರಂಥಗಳನ್ನು ಓದಿದ್ರೇನು, ಅನೇಕ ಧರ್ಮಾಚರಣೆ ಮಾಡಿದ್ರೇನು, ಆಮೇಲೆ ಮಂತ್ರ ಸ್ತುತಿಗಳೇನು, ರವಿ ಉದಯ ಸ್ಮರಂತ ಪರಂತ ಜಪಗಳ ಮಾಡಿ ಫಲವೇನು ಅಂತ ಹೇಳ್ತಾರೆ. ಯಾಕೆ ಫಲ ಇಲ್ಲ ಅಂತಾನೆ ಭೀಮುರಿಪಿ ಪರಮಾತ್ಮ ನಿರಪೇಕ್ಷದಿಂದ ನಮ್ಮ ಸಮಸ್ತ ಅವಸ್ಥೆಗಳಲ್ಲಿ ಸಮಸ್ತ ಅವಸ್ಥೆ ಅಂತಲೇ ಜಾಗೃತ ಸಪ್ತ ಸುಷುಪ್ತಿ ಎಲ್ಲ ಅವಸ್ಥೆಯಲ್ಲಿ ಅವನೇ ಎಲ್ಲ ಮಾಡಿಸ್ತಾನೆ ಅಂತ. ಈ ಅನುಸಂಧಾನ ಇಲ್ಲದೆ ಹೋದರೆ ಎಷ್ಟು ಧರ್ಮಾಚರಣೆ ಮಾಡಿದ್ರು ಕೂಡ ವ್ಯರ್ಥ ಅಂತ. ಇನ್ನು 9ನೇ ನುಡಿಯಲ್ಲಿ ಮಧ್ಯ ಭಾಂಡವ ಅಂದರೆ ಒಂದು ಸೆರಿ ತುಂಬಿದಂಥ ಒಂದು ಭಾಂಡಿ, ಒಂದು ಡಬ್ಬಿಯಲ್ಲಿ ಅಥವಾ ಏನೋ ಒಂದು ಅದನ್ನೆಲ್ಲ ಅದೊಂದು ಸಮುದ್ರದಲ್ಲಿ ಇದು ಗಂಗಾ ನೀರಿನಲ್ಲಿ ಎದ್ದಿ ತೆಗೆದುಬಿಟ್ರೆ ಅದು ಪವಿತ್ರ ಆಗ್ತದೇನೋ? ಆಗೋದಿಲ್ಲ. ಅದೇ ರೀತಿ ಅದಕ್ಕೆ ನಾವು ಏನು ಕರ್ಮಗಳು ಮಾಡಿದ್ರು ಶುದ್ಧನೂ ನಮ್ಮ ಮನಸ್ಸು ಶುದ್ಧ ಇರಬೇಕು. ಅಂತಃಕರಣ ಶುದ್ಧ ಇಲ್ಲದೇನೆ ನಾವು ಭಗವಂತ ಮಾಡಿದಂಥ ಧರ್ಮಾಚರಣೆ ವ್ಯರ್ಥ ಆಗ್ತದೆ. ಅವರ ಅಧಮ ಜೀರು ಹೋಗ್ತಾರೆ. ಅದರಲ್ಲಿ ವಿರುದ್ಧ ಅನಿಸ್ಬಿಡ್ತದೆ. ಅದೆಲ್ಲ ಭಗವಂತನ ಪಾದಕವನ್ನು ಚಿಂತನೆ ಮಾಡದೆ ಸಮರ್ಪಣೆ ಮಾಡಿದಂಥ ಕರ್ಮಗಳನ್ನು ಅದು ದುಃಖವನ್ನೇ ಆಗ್ತದೆ. ಅಧಮ ಜೀವರಿಗೆ ಅದು ಆ ದುಃಖವನ್ನೇ ಉಂಟು ಮಾಡ್ತದೆ ಅಂತ. 10ನೇ ನುಡಿಯಲ್ಲಿ ಭಕ್ತಿಪೂರ್ವಕವಾಗಿ ಅಂದರೆ ಅವನು ಮುಕ್ತ ಅಮುಕ್ತರಿಗೆ ನಿಯಾಮಕ, ಮುಕ್ತ ಅಮುಕ್ತರಿಗೆ ನಿಯಾಮಕನಾಗಿದ್ದಾನೆ.
ಸರ್ವೋತ್ತನಾಗಿದ್ದಾನೆ. ಅವನ ಮಹಿಮೆ ತಿಳಿದು ಭಕ್ತಿಪೂರ್ವಕ ಕೊಂಡಾಡುವು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆಸಕ್ತನಾಗದೆ, ಅಂದರೆ ಇಲ್ಲಿ ಲೋಕವಾರ್ತೆಯಲ್ಲಿ ಆಸಕ್ತನಾಗದೆ ವೇದ ಪುರಾಣ ಹೇಳಿದ ಕರ್ಮಗಳಿಂದ ಅವರು ಹರಿ ಆಜ್ಞೆಯಿಂದ ಪಾಲಿಸುವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 11ನೇ ನುಡಿಯಲ್ಲಿ ಇದು ನಿಷ್ಕಾಮದಿಂದ ಮಾಡಿದಂತಹ ಕರ್ಮ ಲೇಪವಾದರೂ ಸ್ವೀಕಾರ ಮಾಡ್ತಾನೆ. ಲೇಪವಾದಂಥನ್ನು ಅದರಲ್ಲಿ ಏನೋ ನ್ಯೂನತೆ ಇರ್ತದೆ. ನಾವು ನಿಷ್ಕಾಮದಿಂದ ಮಾಡಿದಂಥ ಕರ್ಮಗಳು ಮಾಡುವಾಗ ಆಸನ ಜಯ ಇರೋದಿಲ್ಲ, ಅಥವಾ ಅಲ್ಲೇಳಿ ಮನಸ್ಸು ಹೋಗ್ತಾ ಇರ್ತದೆ. ಅದಕ್ಕೆ ನಾವು ಮಾಡುವಂಥ ಉದ್ದೇಶ ಚೆನ್ನಾಗಿರ್ತದೆ, ನಿಷ್ಕಾಮದಿಂದ ಮಾಡ್ತಾ ಇರ್ತೀವಿ. ಅದರಲ್ಲಿ ಕೆಲವೊಂದು ದೋಷಗಳನ್ನು ಬರ್ತಾವೆ, ಆದರೂ ಕೂಡ ಅದನ್ನು ಅವನು ನೋಡೋದಿಲ್ಲ. ಆಮೇಲೆ ಅವನು ಒಂದು ನಮಗೆ ಸ್ವೀಕಾರ ಮಾಡಿ ನಮ್ಮ ಕರ್ಮಗಳನ್ನು ಲೇಪವಾಗದಂತೆ ನೋಡಿಕೊಂಡು ಸ್ವೀಕಾರ ಮಾಡ್ತಾನೆ ಅಂತ. ಆಮೇಲೆ ಗರುಡವಾರದಂಥ ಹರಿ ಅಪರಾಧ ಮಾಡಿದ ಸರಿ ಅದನ್ನು ರಕ್ಷಣೆ ಮಾಡ್ತಾನೆ ಅಂತ. ಇಲ್ಲಿ ಗರುಡ ವಾಹನ ಹರಿಯ ಚಿಂತನೆ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಗಜ ಮೋಕ್ಷದಲ್ಲಿ ಗರುಡ ವಾಹನ ಆಗ್ಯಾರ ಅದು ತೀವ್ರವಾಗಿ ಬರ್ತಾನೆ ಅಂತ ಅರ್ಥ. ತೀವ್ರವಾಗಿ ಬರ್ತಾನೆ. ಆಮೇಲೆ ಗರುಡದೇ ಚಿಂತನೆ ಮಾಡಿ ನಮಗೆ ಒಂದು ಏಕಾಗ್ರತೆ ಬರ್ತದೆ. ನಮಗೆ ಶಾಸ್ತ್ರ ಶ್ರವಣ ಮಾಡುವಾಗ ಏಕಾಗ್ರತೆ ಬರಲಿ ಅಂತ ಉದ್ದೇಶದಿಂದ ಗರುಡ ಚಿಂತನೆ ಕೊಟ್ಟಿದ್ದಾರೆ. ಇನ್ನು 12ನೇ ನುಡಿಯಲ್ಲಿ ಇಲ್ಲಿ ಭಗವಂತನ ಗುಣರೂಪಗಳ ಚಿಂತನೆ ಕೊಟ್ಟಿದ್ದಾರೆ. ಸ್ವರತ ಸುಖಮಯ ಸುಲಭ ವಿಶ್ವಂಭರ ವಿಶೋಕ ಸುರಾರ್ಚಿತ ಚರಣಯುಗ ಚಾರುಂಗ ಶಾರಂಗ ಶರಣ್ಯ ಜಿತಮನ್ಯು ಪರಮ ಸುಂದರತರ ಪರಾತ್ಪರ ಶರಣಜನ ಸೂರ್ಯ ಶಾಶ್ವತ ಕರುಣಿ ಕಂಜದೊಳಾಕ್ಷ ಕಾಯನೆ ಕಂಗುಳಿಪ ಶೀಘ್ರ. ಇಷ್ಟೆಲ್ಲ ಗುಣಗಳ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಶಾಶ್ವತ ಏಕ ಪ್ರಕಾರ ಅವನು ಸತತವಾಗಿ ಕರುಣಾನೇ ಇದ್ದಾನೆ. ಯಾವಾಗಲೂ ಅವನು ರಕ್ಷಣೆ ಮಾಡಲಿಕ್ಕೆ ಸತತ ಅವನು ಸಿದ್ಧನೇ ಇರ್ತಾನೆ. ಶೀಘ್ರತೆ ಎಂದು ಬರ್ತಾನೆ. ಇಲ್ಲಿ ಬೇರೆ ಬೇರೆ ಪುಸ್ತಕದಲ್ಲಿ ಕೆಲವೊಂದು ಕಡೆ ಶೀಘ್ರ ಅಂತ ಇದೆ, ಕೆಲವೊಂದು ಕಡೆ ಸಿದ್ಧ ಅಂತಿದ್ದಾರೆ. ಎರಡೂ ಅರ್ಥ ಸರಿ ಹೋಗ್ತದೆ. ಸರಿಯಾದಂಥ ಪಾಠ ನಮಗೆ ಗೊತ್ತಿಲ್ಲ. ಕೆಲವೊಂದು ಕಡೆ ಹಾಗಿದೆ, ಕೆಲವೊಂದು ಕಡೆ ಹಿಂಗಿದೆ. ಶೀಘ್ರ ಅಂತಂದರೆ ಬೇಗ ನಮಗೆ ರಕ್ಷಣೆ ಮಾಡ್ತಾನೆ ಅಂತಲೂ ಅರ್ಥ ಆಗ್ತದೆ. ಸಿದ್ಧ ಅಂತಂದರೆ ನಾವು ರಕ್ಷಣೆ ಮಾಡೋಕ್ಕೆ ಯಾವಾಗಲೂ ಸಿದ್ಧನಾಗಿರ್ತಾನೆ ಅಂತ. ಎರಡೂ ಅರ್ಥ ಸರಿ ಹೋಗ್ತದೆ. 13ನೇ ನುಡಿಯಲ್ಲಿ ನಿರ್ಮಮನು ನೀನಾಗು, ಅಂದರೆ ಮಮಕಾರ ರಹಿತವಾದಂಥದ್ದು ಕರ್ಮಗಳನ್ನು ಮಾಡು. ಆಮೇಲೆ ನಿರ್ಮಮನು ನೀನಾಗು, ಅದು ಇಲ್ಲಿ ಏನು ನೀನು ಆಗೋದು ಮಮಕಾರ ರಹಿತವಾದಂಥ ಕರ್ಮ ಸತತ ಸಮರ್ಪಣೆ ಮಾಡ್ತೇವೆ. ಕರ್ಮ ವಿಕರ್ಮ ಅಂತಂದರೆ ಪುಣ್ಯಕಾಲಿ ಪಾಪಕಾಲಿ ಏನೇ ಕರ್ಮ ಮಾಡಿದ್ರು ಭಗವಂತ ಸಮರ್ಪಣೆ ಮಾಡ್ತಾ ಇರಬೇಕು. ಆವಾಗ ನೀನು ನಿಷ್ಕುಲಶ ನೀನಾಗು ಆಗು ಅಂತ. ಅಂದರೆ ಪಾಪಿಗಳ ಆಗ್ದಂತಾನೆ. ಅಂದರೆ ದುರ್ಮತಿ ಕೊಡೋದೆ ತನ್ನ ಬಂಗಾರದ ಮನೆ ವೈಕುಂಠದಲ್ಲಿ ಇಡ್ತಾನೆ. ಅವನು ಬಂಗಾರದ ಲಕ್ಷ್ಮ್ಯಾತ್ಮಕವಾದಂಥ ಬಂಗಾರ ಮನೆ ತನ್ನ ವೈಕುಂಠದಲ್ಲಿ ಇಡ್ತಾನೆ. ದುರ್ಮತಿಗಳನ್ನು ಕೊಡದೆ ತನ್ನ ಹರ್ಮದೊಳಗೆ ತನ್ನ ಬಂಗಾರದಂಥ ಮನೆಯಲ್ಲಿ ಇಟ್ಟುಬಿಡ್ತಾನೆ. ಕಾಲದಿ ಕಾವ ಕೃಪೆಯಿಂದ ನಮಗೆ ರಕ್ಷಣೆ ಅಲ್ಲಿಯೂ ರಕ್ಷಣೆ ಮಾಡ್ತಾನೆ, ಇಲ್ಲೂ ರಕ್ಷಣೆ ಮಾಡ್ತಾನೆ. ಇನ್ನು 14 ನುಡಿಯಲ್ಲಿ ಶರಣ ಜನರಿಗೆ ಕಲ್ಪವೃಕ್ಷನಾಗಿ ಇದ್ದಾನೆ. ಶರಣ ಜನರಿಗೆ ಕಲ್ಪವೃಕ್ಷನಾಗಿಂತಾನೆ. ತನ್ನ ನಿಜ ಸಂಕಲ್ಪಾನುಸಾರವಾಗಿ ಭಗವಂತ ಅಫಲವನ್ನು ಕೊಡ್ತಾನೆ ಅಂತ. ಅಲ್ಲಿ ಒಂದು ಸ್ವಲ್ಪ ಒಂದು ಐಹಿಕ ಸುಖವನ್ನು ಕೇಳದನೇ ಶಿಲ್ಪಿಗನ ಅಲ್ಪ ಸುಖ ವೀಕ್ಷಣೆ ಅಲ್ಪ ಆದರ್ಶದೆಂದಿಗೂ ಶಿಲ್ಪಿಗಳ ಕೈ ಸಿಕ್ಕ ಶಿಲೆಯೆಂದರೆ ಸಂತೈಪ. ಅಂದರೆ ಇಲ್ಲಿ ಶಿಲ್ಪಿಗಳು ನಮಗೆ ಕಟಕದಲ್ಲಿ ಮೂರ್ತಿ ಮಾಡ್ತಾನೋ ಹಾಗೆ ಭಗವಂತ ನಮಗೆ ಸುಧಾರಣೆ ಮಾಡಿ ನಮಗೆ ಒಂದು ಒಳ್ಳೆಯದಂಥದ್ದು ರಕ್ಷಣೆ ಕೊಡ್ತಾನೆ ಅಂತ. ಆಮೇಲೆ ಇದು 15 ನುಡಿಯಲ್ಲಿ ಆಕಾಶ ಎಲ್ಲಿ ಆಗ್ತಾ ಇರೋದು ಭೇದ, ದೇಶ ಭೇದ ಆದರೂ ಕೂಡ ಆಕಾಶ ಅದೇ ರೀತಿಯಾಗಿ ಇರ್ತದೆ, ಅದರಲ್ಲೇನೋ ಭೇದ ಆಗುವುದಿಲ್ಲ. ಅದೇ ರೀತಿಯಾಗಿ ಭಗವಂತ ಸರ್ವತ್ರ ವ್ಯಾಪ್ತನಿದ್ದಾನೆ. ವಾಸುದೇವ ಪರಮಾತ್ಮ ಸರ್ವಭೂತ ನಿವಾಸಿಯಾಗಿದ್ದಾನೆ. ತನ್ನ ತನ್ನ ರೂಪದಲ್ಲಿ ಎಲ್ಲಿ ವ್ಯಾಪ್ತನಿರ್ತಾನೆ ಅಲ್ಲಿ ಆ ಹೆಸರದಿಂದ ಕರೆಸ್ಕೊಳ್ತಾನೆ ಅಂತ. ಆಮೇಲೆ ದ್ವೇಷ ಸ್ನೇಹ ಅವನಿಗಿಲ್ಲ, ಅವರವರ ಉಪಾಸನೆ ಅಂತ ಅವನಿಗೆ ಫಲವನ್ನು ಕೊಡ್ತಾನೆ ಅಂತ. ಇನ್ನು 16ನೇ ನುಡಿಯಲ್ಲಿ ಸಂಚಿತ ಆಗಾಮಿ ಕಳೆಗಳನ್ನು ನಾಶ ಮಾಡ್ತಾನೆ ಅಂತ. ಮಿಂಚಿದಂದೇ ಹೊಳೆಯುವ ಅಪರೋಕ್ಷ ಅಂದರೆ ಸಂಚಿತ ಆಗಾಮಿ ಕಳೆಗಳನ್ನು ವಿಜಿಂಚನ ಭರಿಸಿ, ಅಂದರೆ ಬ್ರಹ್ಮನ ತಂದೆಯನ್ನು ಆರಾಧನೆ ಮಾಡಿದರೆ ಸಂಚಿತ ಆಗಾಮಿ ಕರ್ಮಗಳನ್ನು ನಾಶ ಮಾಡ್ತಾನೆ. ಅಂದ್ರೇನು, ನಮಗೆ ಅಪರೋಕ್ಷ ಜ್ಞಾನ ಕೊಡ್ತಾನೆ. ಅಂದ್ರೇನು, ನಮ್ಮ ಬಿಂಬರೂಪಿ ಪರಮಾತ್ಮಂದು ದರ್ಶನ ಮಾಡಿಕೊಡ್ತಾನೆ ಅಂತ. ವಂಚನೆ ಮಾಡುವವರಿಗೆ ಸ್ವೀಕಾರ ಮಾಡುವುದಿಲ್ಲ. ಯಾರು ವಂಚನೆಯಿಂದ ಅವನು ಮಾಡ್ತಾರೆ ಅಂದರು, ಅಂದರೆ ನಮಗೇನೋ ಒಂದು ಐಹಿಕ ಸುಖ ಬೇಕು ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಉದ್ದೇಶ ಮಾಡಿದರೆ ಅದನ್ನೇ ಸ್ವೀಕಾರ ಅಂಥದ್ದು ಕರ್ಮವನ್ನು ಸ್ವೀಕಾರ ಮಾಡೋದಂದರೆ ಅದರ ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಅಂತ. ದೇವತೆ ಮುನಿಗಳಿಗೆ ಪ್ರಿಯನಾಗಿರ್ತಾನೆ, ಶುಭಕಾಯನಾಗಿರ್ತಾನೆ. ಅದು ಆಮೇಲೆ ದೇವರಿಗೆ ದೈತರಿಗೆ ಮಾತ್ರ ವಂಚನೆ ಮಾಡ್ತಂತಂದ್ರೇನು
ಅವರಿಗೆ ಪುಣ್ಯದ ಫಲ ಕೊಡೋವಿಲ್ಲ, ಪಾಪದ ಫಲವನ್ನು ಕೊಟ್ಟು ಬಿಡ್ತಾನೆ ಅಂತ. ಇನ್ನು 17ನೇ ನುಡಿಯಲ್ಲಿ ಇದು ಋತುಕಾಲ ಧರ್ಮಕ್ಕಾಗಿ ದ್ರವ್ಯ. ಋತುಕಾಲ ವಸಂತ ಮೊದಲಾದ ಕಾಲದಲ್ಲಿ ಸ್ನಾನವನ್ನು ಮಾಡ್ತೀವಿ. ಅದರೆಲ್ಲ ಕಡೆಯಲ್ಲಿ ಅದರಲ್ಲಿ ಇದು ಒಳ್ಳೆಯ ಧರ್ಮಾಚರಣೆ ಮಾಡ್ತೀವಿ. ಆಮೇಲೆ ಧರ್ಮಕ್ಕಾಗಿ ದ್ರವ್ಯ, ಧರ್ಮಕ್ಕೆ ಅನುಕೂಲವಾದಂಥದ್ದು ದ್ರವ್ಯವನ್ನು ಕೂಡ ತಗೋತೀವಿ. ಆಮೇಲೆ ಕರ್ಮ ಕೂಡ ಯಜ್ಞಾದಿ ಕರ್ಮಗಳನ್ನು ಮಾಡ್ತೀವಿ. ಆದರೆ ಈ ಕರ್ಮಕ್ಕೆ ಈಗ ಕರ್ಮ ಮಾಡಿದರೂ ಕೂಡ ಇದೇ ಮೋಕ್ಷ ಸಾಧನ ಅಲ್ಲ ಅಂತ ಹೇಳ್ತಾರೆ. ಇದು ಅಧಮ ಅಧಿಕಾರಿಗಳನ್ನು ಅದೇ ಬರೀ ಕರ್ಮದಲ್ಲೇ ನಿರತರಾಗಿ ಮಾಡಿದರೆ ಧರ್ಮಾಚರಣೆ ಇರ್ತದೆ, ಭಕ್ತಿಯಿಂದನೇ ಮಾಡಿರ್ತದೆ. ಆದರೆ ಬರೀ ಅದರಲ್ಲೇ ರತರಾಗಿ ಮಾಡಿದರೆ ಅದು ಪ್ರಯೋಜನ ಇಲ್ಲ. ಅಲ್ಲಿಗೆ ಅವಾಗ ಈ ಥರ ಮಾಡಿದರೆ ಅದು ಮಾಡಿದಂಥ ಕರ್ಮಗಳನ್ನು ಯಾವುದೂ ವೇಸ್ಟ್ ಆಗೋದಿಲ್ಲ. ಅದರಿಂದ ನಮ್ಮದು ಜ್ಞಾನ ಅಭಿವೃದ್ಧಿ ಆಗ್ತದೆ. ಆದರೆ ಜ್ಞಾನವೇ ಮುಖ್ಯನೋ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗ್ತದೆ. ಅದೇ ಅಪರೋಕ್ಷ ಜ್ಞಾನ ಅದರಲ್ಲಿ ನಮಗೆ ಒಂದು ಮೋಕ್ಷವನ್ನು ಸಿಗ್ತದೆ. ಸೊ ಇದು ಬರೀ ಕರ್ಮಾಚರಣೆ ಮಾಡ್ತಾ ಹೋದರೆ ಪುಣ್ಯವನ್ನಿದ್ದೇ ಇರ್ತದೆ. ಅದರಿಂದ ನಮಗೆ ಏಕಕಾಲಕ್ಕೆ ಪಾಪ ನಿರ್ಮೂಲ ಆಗುವುದಿಲ್ಲ. ಆಮೇಲೆ ತೈರಧಾರೆಯಂತೆ ಸತತವಾಗಿ ಅವಿಚ್ಛಿನ್ನವಾದಂಥ ಕರ್ಮ ಮಾಡದೇ ಇರೋದರಿಂದ ಇದು ನಮ್ಮ ಪಾಪದ ಕರ್ಮಗಳನ್ನು ಒಟ್ಟಿಗೆ ಎಲ್ಲ ನಿರ್ಮೂಲ ಆಗೋದಿಲ್ಲ. ಸೊ ಅದೇ ಕರ್ಮವೇ ತಾರಕ ಎಂದು ಹೇಳುವರು. ಅವನೇ ಪ್ರೇರಕ. ಆದರೆ ಅದು ಹೇಳ್ತಾರೆ. ಅದೇ ಇದೆಲ್ಲ ಏನಿರ್ತದೆ ತಿರ್ಗಾ ಅದನ್ನು ಆ ರೀತಿಯ ವ್ಯಕ್ತಿಗಳನ್ನು ನೋಡ್ತೀವಿ. ಅದೇ ಸಿಟ್ಟಾಗಿ ತೀರಾ ಮಡಿ ಅಂತ ಇರ್ತಾರೆ. ಮಡಿ ಅನ್ನೋ ತಪ್ಪಿಲ್ಲ, ನಾವು ಶುದ್ಧಿಗೆ ಬೇಕೇ ಬೇಕು. ಬರೀ ಅದರಲ್ಲೇ ನಿರತರಾಗಿ ಜ್ಞಾನವನ್ನು ಗಳಿಸಲಾರದೆ ಆ ಜ್ಞಾನವನ್ನು ನಮ್ಮ ಆಚರಣೆಗಳಲ್ಲಿ ತರದೇ ಹೋದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವನೇ ಪ್ರೇರಕ, ಅವನೇ ನಿಯಾಮಕ, ಅವನೇ ಕರ್ತ, ಅವನೇ ಕರ್ಮಗೋಂಧ ಮೋಚಕ ಅಂತಂದರೆ ಈ ರೀತಿಯ ಚಿಂತನೆ ಮಾಡ್ತಾ ಮಾಡ್ತಾ ಕರ್ಮ ಮಾಡಿದರೆ ನಮ್ಮ ಕರ್ಮ ಮೋಚನ ಆಗ್ತದೆ, ನಮ್ಮ ಕರ್ಮವನ್ನು ಹೋಗ್ತದೆ ಅಂತ. ಇನ್ನು 18ನೇ ನುಡಿಯಲ್ಲಿ ಈ ಬ್ರಹ್ಮಾದಿ ದೇವತೆಗಳು ಅವನ ಮಹಿಮೆ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಶ್ರಮಿತರಾಗ್ತಾರೆ. ಆಮೇಲೆ ಪಾದಕಮಲ ಎಂಬ ಕಲ್ಪವೃಕ್ಷವನ್ನು ಆಶ್ರಯಿಸುತ್ತಾರೆ. ಅತಿ ಭಕ್ತಿಯಿಂದ ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಅವರಿಗೆ ಆ ಪ್ರಾರ್ಥನೆಗೆ ಅವನು ಒಲಿತಾನೆ ಅಂತ. ಆಮೇಲೆ ಈ 19ರಲ್ಲಿ ಈ ನೀರಿನಲ್ಲಿ ಇರುವಂಥ ಕಪ್ಪೆ, ಆ ಕಪ್ಪೆ ಮೇಲೆ ಕುತ್ಕೊಂಡು ನಾನು ಸಮುದ್ರ ದಾಟ್ತೇನೆ ಅಂತ ಇರೋದನ್ನು ಎಷ್ಟು ವ್ಯರ್ಥವಾಗಿದೆ, ಎಷ್ಟು ಮೂರ್ಖತನದಿದೆಯೋ ಅದೇ ರೀತಿಯಾಗಿ ತಾರತಮ್ಯ ಜ್ಞಾನವನ್ನು ನಾವು ತಿಳಿಲಾರದೆ, ಹರಿ ಸರ್ವೋತ್ತಮ ಎಂಬ ಜ್ಞಾನಗಳಿಂದ ತಿಳಿಲಾರದೆ ಅನ್ಯ ಮತವನ್ನು ಅಂದರೆ ಶೈವ ಮತವನ್ನು ಅನುಸರಿಸಿ ಕೆಡ್ತೀವಿ ಅಂತಂದ್ರೇನು ನಮ್ಮ ಮೋಕ್ಷಕ್ಕೆ ಬಂಧನ ಆಗ್ತದೆ, ಅದು ನಮಗೆ ಅಡ್ಡಿ ಆಗ್ತದೆ ಅಂತ. ಆಮೇಲೆ 20ನೇ ನುಡಿಯಲ್ಲಿ ಈಗ ಹಸಿವೆಗಾಗಿ ನಾವು ಅಡವಿಯಲ್ಲಿ ಹೋಗಿ ಒಳ್ಳೆಯ ಫಲವನ್ನು ಬಿಟ್ಟು ಒಂದು ಬದರಿ ಫಲಕ್ಕೆ ಅದು ಬೇರು ಹಣ್ಣಿಗೆ ತೊಗೊಳಕ್ಕೆ ಹೋಗಿ ಆ ಮುಳ್ಳಿನಲ್ಲಿ ನಾವು ಬಿಡ್ತೀವಿ. ಬೀಳುವವರು ಅದು ಹೀಗೆ ವಿಧಿಪಿತನ ಪೂಜಿಸದೆ, ಅಂದರೆ ಬ್ರಹ್ಮನ ತಂದೆಯಾದಂಥ ವಿಧಿಪಿತನ ನಾವು ಪೂಜಿಸದೆ ಉದರಗೋಸುಗ ಸಾಧು ಉದರ ಹೊಟ್ಟೆ ತುಂಬೋಕ್ಕೋಸ್ಕರ ದುಡ್ಡು ಬಳಸೋಳಗೆ ಸಾಧು ವೇಷ ಹಾಕ್ಕೊಂಡು ಮೋಸ ಮಾಡಿ ವೃದ್ಧ ದೇವತೆಗಳ ವಶ ಆಗ್ತೀವಿ. ವೃದ್ಧ ದೇವತೆಗಳು ಬೇಗ ಫಲ ಕೊಟ್ಬಿಡ್ತಾರೆ. ಆದರೆ ಅದು ನಮ್ಮ ಮೋಕ್ಷಕ್ಕೆ ಅಡ್ಡಿ ಆಗ್ತದೆ. ಅದಕ್ಕೆ ಹಂಗೆ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ನಮಗೆ ಈ ಕರ್ಮ ಮೋಚನ ಆಗೋದಕ್ಕೆ ಏನೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 21ನೇ ನುಡಿಯಲ್ಲಿ ಅತಿ ಶ್ರೀಮಂತ ರಾಜ ಇರ್ತಾನೆ. ಅವನ ಕಡೆ ಹೋಗಿ ಒಂದು ಅಲ್ಪವಾದಂಥ ದ್ರವ್ಯ ಪಡೆದ ಮೂರ್ಖತನ ಆಗ್ತದೆ. ಅದೇ ರೀತಿಯಾಗಿ ಕಾಮಧೇನು ಹತ್ರ ಹೋಗಿ ಬರೀ ಸಗಣಿ ತಗೊಂಬಂದುಬಿಟ್ರೆ ಕಾಮಧೇನು ಬೇಕಾದ್ಕೊಳ್ಳಿಕ್ಕೆ ಶಕ್ಯವಿದೆ. ಅದನ್ನು ಬಿಟ್ಟು ಬರೀ ಸಗಣಿ ತೊಗೊಂಬಂದುಬಿಟ್ರೆ ಅದು ಎಷ್ಟು ವ್ಯರ್ಥವಾಗಿರ್ತದೆ, ಮೂರ್ಖವಾದಂಥ ಆಗ್ತದೆ. ಹಾಗೆಯೇ ಸಾಮಗಾನ ಪ್ರಿಯದಂಥ ಹನಿಗೆ ಐಹಿಕ ಸುಖ ನಾವು ಬೇಡಿದ್ರೆ ಎಷ್ಟು ಮೂರ್ಖತನ ಆಗ್ತದೆ. ನಾವು ಹಾಗೆ ಪ್ರಾಣನಾಥನ ಪಾದಭಕ್ತಿಯ ಬೇಡು ಕೊಂಡಾಡು, ಪಾದಭಕ್ತಿಯನ್ನು ಅದನ್ನೇ ಬೇಡು, ನಿನ್ನಲ್ಲಿ ಭಕ್ತಿ ಕೊಡು ಅಂತಲೇ ಭಕ್ತಿ ಅದು ವಾಯುದೇವರು ಹೇಳ್ತಾರೆ. ಪ್ರವರ್ಧತ ಭಕ್ತಿರಲಿ ಕ್ಷಣೆ ಅಂತ ಹೇಳ್ತಾರೆ ಅವರು. ಅದು ನಮ್ಮ ಕ್ಷಣಕ್ಕೂ ನಿನ್ನ ಮೇಲೆ ಭಕ್ತಿ ನಾವು ಅಭಿವೃದ್ಧಿ ಆಗಲಿ ಅಂತ ಅದೇ ಪ್ರಾರ್ಥನೆ, ಅವರು ಬೇರೆ ಏನು ಬಿಡುವುದಿಲ್ಲ ಅವರು. ಆಮೇಲೆ 22ನೇ ನುಡಿಯಲ್ಲಿ ಸ್ವಲ್ಪ ಕ್ಲಿಷ್ಟವಾದಂಥ ಶಬ್ದ ಇದು ಬಹಳ ವಿಸ್ತಾರವಾಗಿ ಹೇಳಬೇಕಾಗ್ತದೆ. ಆದರೆ ನಾವು ಇವಾಗ ಸಂಕ್ಷಿಪ್ತ ನೋಡ್ಕೊಂಡು ಹೊರಟಿದ್ದೀವಿ. ಜ್ಞಾನ, ಜ್ಞೇಯ, ಜ್ಞಾತೃ ಅಂತ 3 ಶಬ್ದ ಇಟ್ಟಿದ್ದಾರೆ. ಜ್ಞಾನ ಅಂತಾರೆ ತಿಳುವಳಿಕೆಯಿಂದ ಹರಿನಾಮ ಮಾಡುವಂಥದ್ದು. ಜ್ಞೇಯ ಅಂತಂದರೆ ತಿಳಿಯತಕ್ಕೂ ವಸ್ತು, ಅಂದರೆ ಜ್ಞೇಯ ಅಂತಂದರೆ ಯಾರು ಭಗವಂತ, ಅದು ತಿಳಿಯಲಿಕ್ಕೆ ವಸ್ತು ಇದ್ದಾನೆ. ಜ್ಞಾನ ಅಂತಂದರೆ ತಿಳಿದುಕೋಬೇಕು, ಅದು ತಿಳ್ಕೊಳ್ಳೋ ಶಕ್ತಿನೂ ಅವನೇ ನಮಗೆ ಕೊಡ್ತಾನೆ. ಇನ್ನು ಜ್ಞಾತೃ ಅಂದರೆ ಜೀವರಿಗೆ ತಿಳುವಳಿಕೆ ಕೊಡುವಂಥದ್ದು ಅವನೇ. ಈ 3 ಹೆಸರುದಿಂದ ಭಗವಂತನೇ ಜೀವರಾಶಿ ಒಳಗೆ ಇದ್ದಾನೆ. ಅಂದರೆ ಜ್ಞಾನ, ಜ್ಞೇಯ, ಜ್ಞಾತೃ ಅಂತ ಇನ್ನೆಲ್ಲ ಸ್ವೀಕರಿಸಿಕೊಳ್ಳುತ್ತಾನೆ.
ಇದು ಬುದ್ಧಿಯಲ್ಲಿ ಈ ಎಲ್ಲ ಹೆಸರದಿಂದ ಎಲ್ಲಿರ್ತಾನೆ ಅವನು ಅಂತ ನಾವು ಬುದ್ಧಿಯಲ್ಲಿ ಇರ್ತಾನೆ. ಅದು ನಮಗೆ ಆಧ್ಯಾತ್ಮಿಕವಾದಂಥದ್ದು ಒಂದು ಜ್ಞಾನವನ್ನು ದೊರೆಯುತ್ತದೆ ಅಂತ. ಇನ್ನು ಶ್ವೇತದ್ವೀಪದನ್ನು ಎಲ್ಲ ಇದ್ದಂಥ ಭಗವಂತನೇ ಇವನೇ ಸೂರ್ಯಮಂಡಲದಲ್ಲಿ ಪ್ರಕಾಶಮಾನವಾಗಿ ಇದ್ದಾನೆ. ಆಮೇಲೆ ಶುಕ ಶೌನಿಕಾದಿಗಳು ಋಷಿಗಳು ಅವ್ರ ಮನಸ್ಸಿನಲ್ಲಿ ಕೂಡ ಪ್ರಕಾಶಮಾನವಾಗಿ ಕಾಣಿಸ್ತಾನೆ. ಅದು ಚಂದ್ರನಂತೆ ಶೀತಲ ಹೊಯ್ತಾನೆ. ಇಲ್ಲಿ ಯಾವಾಗಲೂ ಸೂರ್ಯನ ಉದಾಹರಣೆ ಕೊಡ್ತಾರೆ, ಈ ಚಂದ್ರನ ಉದಾಹರಣೆ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಶಾಂತವಾದಂಥದ್ದು. ಅಲ್ಲಿ ಎಲ್ಲ ಋಷಿಗಳವರು ಶಾಂತವಾಗಿ ಇರ್ತಾರೆ. ಸೂರ್ಯನ ಪ್ರಕಾಶ ಪ್ರಖರ ಇರ್ತದೆ, ಅಜ್ಞಾನವನ್ನು ದೂರ ಮಾಡ್ತದೆ. ಇಲ್ಲಿ ಕೂಡ ಪ್ರಕಾಶ ಇರ್ತದೆ, ಅಜ್ಞಾನ ದೂರ ಆಗ್ತದೆ. ಅದು ಒಂದು ಶಾಂತವಾದಂಥ ಪ್ರವೃತ್ತಿ ಬರ್ತದೆ ಅಂತ. ಇದು ಅವರ ಹೃದಯದಲ್ಲಿ ಹೇಗೆ ಭಗವಂತ ಪ್ರಕಾಶಮಾನವಾಗಿ ಕಾಣಿಸ್ತಾನೋ ಹಾಗೆ ಈ ರೀತಿಯ ಚಿಂತನೆ ಮಾಡಿದರೆ ನಮ್ಮ ಹೃದಯದಲ್ಲಿ ಕೂಡ ಭಗವಂತ ಪ್ರಕಾಶಮಾನ ಆಗಿ ಹೊಳೆಯುತ್ತಾನೆ ಅಂತ. ಇನ್ನು 23ನೇ ನುಡಿಯಲ್ಲಿ ಇಲ್ಲಿ ಒಳ್ಳೆಯ ಮುಹೂರ್ತ, ಅದೇ ದರ್ಶ ಪೌರ್ಣಿಮಾ ಇದೆಲ್ಲ ಒಂದು ಅಧಿಕ ಮಾಸದಲ್ಲಿ ಮುಂತಾಗುವಂಥದ್ದು ಒಳ್ಳೆಯ ಮುಹೂರ್ತದಲ್ಲಿ ನಾವು ಕಾರ್ಯಗಳನ್ನು ಮಾಡ್ತೀವಿ. ಅದು ಕೆಲವೊಂದು ಇದೆಲ್ಲ ವಿಧಿಗಳನ್ನೇ, ಆದರೂ ಕೂಡ ಇವೆಲ್ಲ ನಿಯಮಗಳು ಇರ್ತಾವೆ. ಒಂದೊಂದು ಕಾಲದಲ್ಲಿ ಅದನ್ನು ವ್ಯರ್ಜ ಮಾಡ್ತೀವಿ, ಅದು ತ್ಯಾಜ ಮಾಡ್ತೀವಿ. ಇದೇ ರೀತಿಯಾಗಿ ಆದರೆ ಸಂತತ ಚಿಂತನೆ ಮಾಡುವವರು ವಿಧೇಯ ನಿಷೇಧಗಳನ್ನು ನೋಡಬಾರ್ದು. ವಿಧೇಯ ನಿಷೇಧಗಳು ನೋಡಬಾರ್ದು ಅರ್ಥ ಏನು ಅಂತಂದರೆ ಇದರಿಂದ ಪಾಪ ಬರ್ತದೆ, ಇದು ಪುಣ್ಯ ಬರ್ತದೆ ಅಂತ ಈ ಚಿಂತೆ ಇಟ್ಕೊಂಡು ಒಂದು ಅಂಜಿಕೆ ಇಟ್ಟುಕೊಂಡು ಮಾಡಬಾರ್ದು ಒಂದು. ಆಮೇಲೆ ಒಂದು ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ, ಇದರಲ್ಲಿ ಪಾಪ ಬರ್ತದೆ ಪುಣ್ಯ ಬರ್ತದೆ ಅವನೇ ಇಷ್ಟ, ಏನು ಕೊಡ್ತಾನೋ ಕೊಡಲಿ, ಅವನ ಪ್ರೀತಿಗೆ ಸಿಕ್ಕರೆ ಸಾಕು ಅಂತಂದ್ಬಿಟ್ಟು ಈ ಭಾವನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸರ್ವಕಾಲಕ್ಕೂ ಪರ್ವಕಾಲಕ್ಕೂ ಎಂಥ ಸರ್ವಕಾಲವೂ ಪರ್ವಕಾಲು ಚಿಂತನೆ ಮಾಡಬೇಕು. 10ನೇ ನುಡಿಯಲ್ಲಿ ಬಂದಿದೆ, 10ನೇ ಸಂಧಿಯಲ್ಲಿ ಬಂದಿದೆ ಸರ್ವಕಾಲವು ಪರ್ವಕಾಲವು ಅಂತ. ಅದು ಭಗವಂತ ಸತತವಾಗಿ ಚಿಂತನೆ ಮಾಡ್ತಾ ಇದ್ದರೆ ಅದೇ ಪರ್ವಕಾಲ ಆಗಿಬಿಡ್ತದೆ ಅಂತ. ಇದು ನಾಮಸ್ಮರಣೆಗೆ ಇದು ಮುಹೂರ್ತ ವಿಧಿ ನಿಷೇಧ ನೋಡೋದು ಕಾರಣ ಇಲ್ಲ ಅಂತ. ಆಮೇಲೆ ಇಲ್ಲಿ 24 ನುಡಿಯಲ್ಲಿ ವಿಷ್ಣು ಪಂಚಕ ಮಾಡುವಾಗ ಅಥವಾ ಕೆಲ ಕಾಲಗಳಲ್ಲಿ ಇಂತಿಂಥ ದಿವಸ ಉಪವಾಸ ಅಂತ ಇರ್ತದೆ, ಶ್ರವಣ ಉಪವಾಸ ಅಂತ ಇರ್ತದೆ. ಆದರೆ ಅದರಲ್ಲಿ ಬೇರೆ ರೀತಿಯಲ್ಲಿ ಬಂದರೆ ಕೆಲವು ಬೇರೆ ಕಂಡೀಷನ್ ಇದ್ದರೆ ಮಾಡಬಾರ್ದು, ತ್ಯಾಜ ಮಾಡ್ತಾರೆ. ಅದೇ ರೀತಿಯಾಗಿ ಭಗವಂತನ ನಿಂದೆ ಮಾಡುವವರು, ಭಕ್ತರ ನಿಂದೆ ಮಾಡುವವರು ಅನ್ಯಾಯದಿಂದ ಗಳಿಸಿದಂಥ ದ್ರವ್ಯ ಅದೆಲ್ಲ ತ್ಯಾಗ ಮಾಡಬೇಕು. ಅಲ್ಲಿ ಕಣ್ಣೆತ್ತಿ ಕೂಡ ನೋಡಬಾರ್ದು ಅಂತ ಶಬ್ದ ಇಟ್ಟಿದ್ದಾರೆ, ಕಣ್ಣು ತೆರೆದು ನೋಡಬೇಡ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಅದೇ ನಮಗೆ ದುಡ್ಡು ಬಂದದ್ದನ್ನು ನ್ಯಾಯವಾಗಿ ಇದೆಯೋ ಇಲ್ಲೋ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಇವಾಗೆಲ್ಲ ನೋಡ್ತೀವಿ, ಎಲ್ಲ ಕಡೆ ಒಂದು ದುಡ್ಡಿನಗೋಸ್ಕರ ಎಷ್ಟೆಷ್ಟು ಜಗಳಾಡೆಲ್ಲ ಆಡ್ತಾರೆ, ಎಷ್ಟು ಆಗ್ತಾರೆ. ಅದು ನ್ಯಾಯವಾಗಿದ್ದರೆ ಸರಿ, ನಮ್ಮ ನ್ಯಾಯ ನಮಗೆ ಸಿಗಬೇಕು, ಅದು ತಪ್ಪೇನಿಲ್ಲ. ಆದರೆ ಅನ್ಯಾಯವಾಗಿ ಇನ್ನೊಬ್ಬರ ಮೇಲೆ ದಾಳಿ ಮಾಡಿ ತಗೊಳ್ಳೋ ತಪ್ಪು. ಅದಕ್ಕೆ ಅದು ಅಂಥವರು ಅನ್ಯಾಯದಿಂದ ಬಳಸಿದಂಥ ದುಡ್ಡು ತಗೊಂಡು ನಮಗೆ ಅದು ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದಕ್ಕೆಲ್ಲ ಬೇಕಾದಷ್ಟು ಕಥೆಗಳಿವೆ. ಆಮೇಲೆ ಅದಕ್ಕೆ ಇದು ನಮಗೆ ಅಂತರ್ಯಾಮಿಯಾಗಿ ಅಂತ ಇದ್ದ ಹರಿಗೆ ಪೂಜಿಸಿ ಮಾಡಿದರೆ, ವಾಯುವಂತರ್ಗತ ಚಿಂತನೆ ಮಾಡಿದರೆ ನಮ್ಮ ಕರ್ಮವನ್ನು ಶುದ್ಧಿ ಆಗ್ತದೆ ಅಂತ. ಸೊ ನಮಗೆ ವಾಯು ದೇವರ ದ್ವಾರ ನಾವು ಮಾಡಿದರೆ ನಮ್ಮ ಕರ್ಮ ಶುದ್ಧಿ ಆಗ್ತದೆ ಅಂತ. ಇನ್ನು ಭಗವಂತ ಗುಣರೂಪಗಳ ಚಿಂತನೆಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮೇರು ಪರ್ವತದಲ್ಲಿ ಇದು ಎಷ್ಟು 25ನೇ ನುಡಿ. ಮೇರು ತ್ರಿಕುಬ್ಧಾಮ ಅಂತ ಮೇರು ಪರ್ವತದಲ್ಲಿ ಒಂದು ಭಗವಂತನ ಧಾಮ. ಅದರಲ್ಲಿ ಮೇರು ಪರ್ವತದ ಮೇಲೆ ಎಲ್ಲ ದೇವತೆಗಳ ಒಂದು ಸಭಾಮಂಟಪ ಇದೆ. ಅಲ್ಲಿ ಏನಾದ್ರು ಒಂದು ವಿಚಾರ ವಿನಿಮಯ ಮಾಡ್ಕೊಂಡು ಎಲ್ಲರೂ ಸೇರ್ತಾರೆ. ಅಲ್ಲಿ ಒಂದು ತನ್ನ ರೂಪ ಇಟ್ಟಿದ್ದಾನೆ. ಆಮೇಲೆ ತ್ರಿಕುಬ್ಧಾನ ಅಂತ ಹೇಳ್ತಾರೆ. ಈ 3 ರೂಪದಲ್ಲಿ ಅವನೇ ಇದ್ದಾನೆ ಅಂತ. ಇನ್ನು 26, 27 2 ನುಡಿ ಸೇರಿ ಒಂದು ಹೇಳ್ತಾ ಇದ್ದೇನೆ. ಇದು ಚಿಕ್ಕ ಬಾಲಕನಿಗೆ ತಂದೆ ತಾಯಿಯು ಚಿಕ್ಕ ವಯಸ್ಸಿನ ಎಲ್ಲೋ ಕಳ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲೋ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆವಾಗ ಅವನು ಹುಡುಕ್ತಾ ಇರ್ತಾನೆ. ಆಮೇಲೆ ಇದು ಹುಡುಕುತ್ತಾ ಅವರಂತೆ ಯಾರು ಕಾಣಿಸ್ತಾ ಇರಲಿ ಅವರೇ ನಮ್ಮ ತಂದೆ ತಾಯಿ ತಿಳ್ಕೊಂಡ್ಬಿಡ್ತಾನೆ. ಅದೇ ರೀತಿಯಾಗಿ ಶಾಸ್ತ್ರ ಪುರಾಣ ಮಹಾಭಾರತ ಅಧ್ಯಯನ ಮಾಡಿ ಭಗವಂತನ ಗುಣರೂಪಗಳು ಹುಡುಕೋತ ಹೋಗಬೇಕು ಅಂತ. ಆವಾಗ ಅವನ ಬಿಂಬನ ದರ್ಶನ ಆಗ್ತದೆ ನಮಗೆ. ಆವಾಗ ನಮ್ಮ ಪರಮ ಹರುಷದಲ್ಲಿ ನಮಗೆ ಬಿಂಬನ ದರ್ಶನ ಆಗ್ತದೆ ಅಂತ. ಅಂದರೆ ಹೇಗೆ ಬಾಲಕ ತಂದೆ ಹುಡ್ಕೊಂಡು ಹೋಗ್ತದೆಯೋ ಅದೇ ರೀತಿಯಾಗಿ ನಾವು ಭಗವಂತನ ಹುಡ್ಕೊಂಡು ಹೋಗಬೇಕು. ಅದು ಎಲ್ಲಿ ಹ್ಯಾಂಗೆ ಹುಡ್ಕೊಬೇಕು, ಶಾಸ್ತ್ರ ಪುರಾಣದೊಳಗೆ ಹುಡ್ಕೊಂಡು ಹೋಗಬೇಕು ಅಂತ. ಇದು ಜ್ಞಾನ ಸಮುದ್ರದಲ್ಲಿ ಮೀನಿನಂತೆ ಓಡಾಡಿ ಬಿಂಬ ದರ್ಶನ ಮಾಡ್ಕೋಬೇಕು ಅಂತ. ಮೀನು ಹೇಗೆ ಸಂಚಾರ ಮಾಡ್ತಾ ಇರ್ತದೆ ಆ ರೀತಿಯಾಗಿ ನಾವು ಜ್ಞಾನ ಸಮುದ್ರದಲ್ಲಿ ಓಡಾಡಬೇಕು ಅಂತ ಹೇಳ್ತಾರೆ. ಇನ್ನು 28ನೇ ನುಡಿಯಲ್ಲಿ ವಕ್ಷಸ್ಥಳ ನಿವಾಸಿದಂಥ ಲಕ್ಷ್ಮೀ ಚಿಂತನೆ ಇದ್ದರೂ ವೈಕುಂಠ ನಿವಾಸಿ ಇದ್ದಾನೆ. ಈಗ ಗೋ ಹೇಗೆ ತನ್ನ ಒಂದು ಕರುವಿನ ಧ್ವನಿ ಕೇಳಿದ್ರೆ ಅಲ್ಲೇ ತಾನೇ ಓಡಿ ಬರ್ತದೋ ಅದೇ ರೀತಿಯಾಗಿ ಭಗವಂತ ನಮ್ಮ ಹತ್ರ ಓಡಿ ಬರ್ತಾನೆ. ಅದೇ ಆಕಳು ತನ್ನ ಕರುವಿನ ಹತ್ರ ಅದು ಧ್ವನಿ ಕೇಳಿ ಹೇಗೆ ಬರ್ತಾನೆ ಹಾಗೆ ನಾವು ಭಗವಂತನಿಗೆ
ಈ ಲಕ್ಷ್ಮೀ ಚಿಂತನೆ ಇದ್ದರೆ ವೈಕುಂಠ ನಿವಾಸ ಇದ್ದಾನೆ ಅಂತ ಅವನು ಚಿಂತನೆ ಮಾಡಿ ಪರಮ ಸ್ನೇಹದಿಂದ ಭಗವಂತನ ಬಂದು ಒದಗ್ತಾನೆ. ಆದರೆ ಅದು ಅವಾಗ ಒಂದೊಂದು ಕಡೆ ಬಂದು ಒದಗಬೇಕು ಅಂತಂದರೆ ನಮಗೆ ದ್ವೇಷ, ಅಸೂಯ, ಕಾಪಟ್ಯ, ಮತ್ಸರ ಇದೆಲ್ಲ ಇರಬಾರ್ದು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಜ್ಞಾನಿಗಳಿಗೆ ಬಿಂಬನಾಗಿ ಸಮೀಪದಲ್ಲೇ ಕಾಣುವನು. ಅದು ಈ ವೈಕುಂಠದಲ್ಲಿ ಈ ಭಗವಂತ ವೈಕುಂಠ ನಿವಾಸಿ ಇದ್ದಾನೆ. ಅದು ಕೂಡ ಜ್ಞಾನಿಗಳಿಗೆ ತಮ್ಮ ಹೃದಯದಲ್ಲಿ ಕಾಣಿಸ್ಬಿಡ್ತಾನೆ. ಅದು ದುರಾಚಾರಿಗಳಿಗೆ ಮಾತ್ರ ದುರ್ಲಭ ಆಗ್ತದೆ. ಎಲ್ಲ ಏನು ಯಾರಿಗೆ ದುರಾಚಾರ ಅಂತ ಇದ್ರೂ ಬೇರೆಯವ್ರದ್ದು ಧನ ಪತ್ನಿನ ಅಪೇಕ್ಷೆ ಮಾಡೋರದ್ದು ದುರ್ಲಭ ಎನಿಸಿಕೊಳ್ತಾರೆ. ಸತತ ಚಿಂತನೆ ಮಾಡುವಾಗ ಸಂಸಾರ ಎಂಬ ಸರ್ಪಕ್ಕೆ ಗರುಡನಂತೆ ನಾಶ ಮಾಡ್ತಾನೆ. ಈ ಸಂಸಾರ ಎಂಬುದು ಸರ್ಪ, ಅದನ್ನು ಗರುಡನಂತೆ ಅವನು ನಾಶ ಮಾಡ್ತಾನೆ ಅಂತ. ಆಮೇಲೆ ಈ 30ನೇ ನುಡಿಯಲ್ಲಿ ಶಂಖಚಕ್ರ ಗದಾ ಪದ್ಮ ಧರಿಸಿದಂಥ ಭಗವಂತ, ಇದೆಲ್ಲದಕ್ಕೂ ಒಂದು ಸಂಕೇತ ಇದೆ. ಅದಕ್ಕೆಲ್ಲ ಅದರಿಂದ ನಮಗೆ ಒಂದು ಉಪದೇಶ ಇರ್ತದೆ. ಅದನ್ನು ಅದನ್ನು ತಿಳಿಯಲಿಕ್ಕೆ ಶಕ್ಯ ಇಲ್ಲ. ಅದು ಭಗವಂತನ ಗುಣಗಳನ್ನು ನಮಗೆ ತಿಳಿಯೋ ಶಕ್ಯ ಇಲ್ಲ. ಅವನು ನಿರ್ಲಜ್ಜ ಅಂತ, ಭಗವಂತ ನಿರ್ಲಜ್ಜ ಅಂತ ಶಬ್ದ ಇತ್ತು. ನಿರ್ಲಜ್ಜ ಅಂತಂದ್ರೇನು? ಬೌದ್ಧ ರೂಪ ತೊಗೊಂಡ, ಬೌದ್ಧ ರೂಪ ತೊಗೊಂಡಾಗ ಬತ್ತಲೆ ಓಡಾಡ್ದ, ಅಂದರೆ ಅವನು ನಿರ್ಲಜ್ಜ ಅಂತ. ಆದರೆ ಅದು ದೈತ್ಯರಿಗೆ ಅದನ್ನು ಅಸುರಿಗೆ ಮೋಹನೆ ಮಾಡೋಕ್ಕೋಸ್ಕರ ರೂಪ ತೊಗೊಂಡಿದ್ದಾನೆ ಅಂತ. ಆಮೇಲೆ ಬಲಿಯ ಬಾಗಲವನ್ನು ಕಾಯ್ತಾ ಇರ್ತಾನೆ. ಸೊ ಈ ರೀತಿಯಾಗಿ ಬೇಕಾದವನ್ನು ಮಾಡ್ತಾನೆ, ಭಕ್ತರಿಗೋಸ್ಕರ ಬೇಕಾದ ಮಾಡ್ತಾನೆ. ಬಲಿಯ ಅಶ್ವಮೇಧ ಪ್ರಕ್ರಿಯೆ ಕಳಿಸಿದ ಅವನು. ಆಮೇಲೆ ಬ್ರಹ್ಮಾಂಡ ದಾಟಿ ಬಲಿಯ ಅಶ್ವಮೇಧವನ್ನು ನಿಲ್ಲಿಸಿಬಿಟ್ಟು ಬ್ರಹ್ಮಾಂಡವನ್ನು ದಾಟಿಸಿದ ಅಂತ. ಬ್ರಹ್ಮಾಂಡ ದಾಟಿ ತ್ರಿವಿಕ್ರಮ ರೂಪ ತಗೊಂಡ ಅಂತ. ಆಮೇಲೆ ಇದು 30 ನುಡಿಯಲ್ಲಿ ಹರಿ ವ್ಯಕ್ತಿರಿಕ್ತ ಯಾರೂ ಶಕ್ತರು ಇಲ್ಲ, ಅವನೇ ಶ್ರೇಷ್ಠನಾದಂಥ ಹರಿಯ ಸರ್ವಕಾಲದಲ್ಲಿ ಭಕ್ತಿಪೂರ್ವಕವಾಗಿ ಹರಿಕಥಾಂಸ ಪಾನದಲ್ಲಿ ಪರಮ ಆಸಕ್ತರಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 32 ನುಡಿ ಹರಿಗುಣಗಳ ರೂಪಗಳ ಚಿಂತನೆ ಬಹಳಷ್ಟು ಶಬ್ದಗಳು ಇಟ್ಟಿದ್ದಾರೆ. ತ್ರಿಗುಣ ವರ್ಜಿತ ಅಸಾಧಾರಣ ಮಹಿಮೆಯಾದಂಥ ಅನಂತ ಗುಣಪುರದಾದಂಥ ಕುಂಭಿಣಿಯ ಆತ್ಮ ಅಂತಂದರೆ ಭೂಮಿಯಲ್ಲಿ ಹುಟ್ಟಿದಂಥ ಸೀತೆಯ ಗಂಡ ರಾಮನಿಗೆ ಶಬರಿ ಹೇಗೆ ಫಲವನ್ನು ಕೊಟ್ಟಲು, ಗೋರೆ ಹಣ್ಣು ಕೊಟ್ಟಲು, ಸ್ವೀಕಾರ ಮಾಡ್ದ, ಆಮೇಲೆ ಅವಳಿಗೆ ಮೋಕ್ಷವನ್ನು ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಇನ್ನು 33ನೇ ನುಡಿಯಲ್ಲಿ ಇಲ್ಲೇ ಕೂಡ ಇಲ್ಲಿ ಬಲ್ಲವೆಂಬರು ಇಲ್ಲ ಯುತನ ಒಲ್ಲೆನೆಂಬರು ಇಲ್ಲ ಲೋಕದ ಇಲ್ಲ ಜ್ಞಾನ ಜನರಿಲ್ಲ. ಇವು ತಿಳಿದರಂಥದ್ದು ಇವು ಸರ್ವತ್ರ ವ್ಯಾಪ್ತಿರೋದಂಥವನ್ನೇ ಮಹಿಮೆ ಯಾರಿಗೂ ತಿಳಿಯಕ್ಕೆ ಸಾಧ್ಯ ಇಲ್ಲ. ಸಕ್ಕರೆ ಬೊಂಬೆ ಸರ್ವತ್ರ ವ್ಯಾಪ್ತಾರೆ, ಅಂದರೆ ಸಕ್ಕರೆ ಬೊಂಬೆ ಇದ್ದರೆ ಇಡೀ ಶರೀರ ಎಲ್ಲ ಬರೀ ಸಕ್ಕರೆನೇ ಇರ್ತದೆ. ಹಾಗೆ ಭಗವಂತ ಇಡೀ ಜಗತ್ತು ಎಲ್ಲ ಕಡೆ ವ್ಯಾಪ್ತ, ಅದು ಎಲ್ಲ ಕಡೆ ಸೇಮ್ ಪರಿಪೂರ್ಣನಾಗಿರ್ತಾನೆ ಅಂತ. ಅಪ್ರತಿಮಲ್ಲನಿದ್ದಾನೆ, ಅವನು ಸಮಾನ ಯಾರೂ ಇಲ್ಲ, ಅಪ್ರತಿಮಲಿದ್ದಾನೆ ಅಂತ. 34ನೇ ನುಡಿಯಲ್ಲಿ ಅವನು ವೇದದಿಂದ ಗೋಚರ ಆಗುವುದಿಲ್ಲ, ನಿರೂಪಮಿದ್ದರೆ ಸುನಿಶ್ಚಿತವಾಗಿದ್ದಾನೆ, ಬಲಶಾಲಿದ್ದಾನೆ ಆದಂಥ ಹರಿ. ಅದೇ ನಮ್ಮ ಪ್ರಾರಬ್ಧ ಕರ್ಮವನ್ನು ಉಣಿಸಿ ಹೋಮ ಅಗ್ನಿಯಲ್ಲಿ ಹೇಗೆ ಹೋಮ ಅಗ್ನಿಯಂತೆ ಪಾಪವನ್ನು ಸುಟ್ಟು ಹಾಕ್ತಾನೆ, ಭಸ್ಮ ಮಾಡ್ತಾನೆ, ಅಪರೋಕ್ಷ ಜ್ಞಾನ ಕೊಡ್ತಾನೆ, ಮೋಕ್ಷ ಕೊಡ್ತಾನೆ ಅಂತ. ಇನ್ನು 35 ಅಂದರೆ ಇಲ್ಲಿ ಸಂಧ್ಯವಂತ ಸಾರವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಶ್ರೀ ವಿರಿಂಚಾದಮರು ಅಂದಿತ್ತು ಈ ವಸುಂಧರಿಯೊಳಗೆ ದೇವಿ ಜಠರದೊಳಗೆ ಅವತರಿಸಿದನು ಜನದಂತೆ. ಅಂದರೆ ಅವನು ಅವತಾರ ಮಾಡ್ತಾನೆ, ಆದರೆ ನಮಗೆ ಮನುಷ್ಯರಂತೆ ಬಿಹೇವ್ ಮಾಡ್ತಾನೆ ಅಂತ. ಇಲ್ಲಿ ಎಲ್ಲ ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಸ್ವದ ಅವಲಂಬಿಗಳನ್ನು ಸಲಹಿ, ಅಂದರೆ ಅವನ ಮೇಲೆ ಯಾರು ಅವಲಂಬನೆ ಆಗಿರ್ತಾರೋ ಅವಳ ರಕ್ಷಣೆ ಮಾಡ್ತಾನೆ. ಸಲಹಿ ದೈತ್ಯಾವಳಿಗೆ ಸಂಹರಿಸಿದಿ, ಅಂದರೆ ದೈತ್ಯಗಳ ಸಂಹಾರ ಮಾಡಿದಿ, ನಮಗೆ ರಕ್ಷಣೆ ಮಾಡ್ತಿದ್ದಿ ಅಂತ. ಇದು ಬಹಳ ಸುಂದರವಾದಂಥದ್ದು ಇದು ಸಂಧಿ. ಇದು ಅಧ್ಯಯನ ಮಾಡಲಿಕ್ಕೆ ಬಹಳ ಟೈಮ್ ಹಿಡಿಯಿತು. ಅದೇ ಬಹಳ ಸುಂದರವಾದಂಥ ಬಹಳ ಇಷ್ಟವಾದಂಥದ್ದು ವಿಷಯಗಳನ್ನು ಇದು ಬಹಳ ಟೈಮ್ ಜಾಸ್ತಿ ಆಯಿತು. ಆದರೆ ಇದನ್ನು ನಾವು ಕೇಳಲೇಬೇಕು, ತಿಳಿಯಲೇಬೇಕಂಥ ವಿಷಯಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹೇಳಿದ್ದೇನೆ. ಅದೆಲ್ಲ ನಮ್ಮ ಗುರುಗಳ ಅನುಗ್ರಹದ ಆಗ್ತಿರ್ತಾರೆ. ಗುರುಗಳು ನಮ್ಗೆ ಹೀಗೆ ಅನುಗ್ರಹ ಮಾಡಲಿ, ಎಲ್ಲ ಸಂಧಿಯ ಪೂರ್ತಿ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ದೇತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶಾರ್ಪಣಮಸ್ತು. ಆನಂದಾಪತಿ ಪುರುಷೋತ್ತಮಾಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರೂ ನಮಸ್ಕಾರ.